ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಆನಂದಿಸಿ. ಹಾಗೆ ಈ ಕತೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ಪೂರ್ತಿ ಕೇಳಿ ಆನಂದಿಸಿ. ಹಾಗೆ ಸಮಯ ವ್ಯರ್ಥ ಮಾಡುವುದು ಬೇಡ, ಕತೆ ಪ್ರಾರಂಭಿಸೋಣ. ಈ ಕಥೆಯಲ್ಲಿ ನಿಮಗೆ ಅಜ್ಜಿಯನ್ನು ಹೊಲಕ್ಕೆ ಕರೆದುಕೊಂಡು ಹೋದಾಗ ನಡೆದ ಘಟನೆಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸುತ್ತೇನೆ, ಕೇಳಿ ಆನಂದಿಸಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವೀರೇಂದ್ರ. ನನಗೆ ವಯಸ್ಸು 29 ಆಗಿದ್ದವು. ಹಾಗೆ 29 ಮುಗಿದು 1-2 ತಿಂಗಳು ಕಳೆದಿದ್ದವು. ಹಾಗೆ ನಾನು ನೋಡಲು ಕೂಡ ಚೆನ್ನಾಗಿ ಸದೃಢವಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಇದ್ದೆ. ಹಾಗೆ ನಮ್ಮ ಮನೆಯಲ್ಲಿ ನಾನು ಮತ್ತು ಅಜ್ಜಿ ಮಾತ್ರ ಇರುತ್ತಿದ್ದೆವು. ಹಾಗೆ ನಮ್ಮ ಅಜ್ಜಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಹಾಗೆ ಅಜ್ಜಿಗೆ ಅಂದಾಜು ವಯಸ್ಸು 69 ಆಗಿದ್ದವು. ಹಾಗೆ ಅಜ್ಜಿಯ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಇದ್ದವು. ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿ ಹಾಗೆ ತುಂಬ ದಪ್ಪವಾಗಿ ಇದ್ದವು. ಹಾಗೆ ಆ ಪಪಾಯ ಹಣ್ಣಿನ ತುದಿಗಳು ಕಪ್ಪಾಗಿದ್ದ ಕಾರಣ ಅದರಲ್ಲಿ ಇರುವ ರಸ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂದಿತ್ತು. ಆ ದಿನ ನಾನು ಮನೆಯಲ್ಲಿಯೇ ಕೆಲಸವಿಲ್ಲದೆ ಮಲಗಿಕೊಂಡಿದ್ದೆ. ಹಾಗೆ ಅಜ್ಜಿಯನ್ನು ಇವತ್ತು ಹೇಗಾದರೂ ಮಾಡಿ ಹೊಲಕ್ಕೆ ಕರೆದುಕೊಂಡು ಹೋಗಿ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಂಡು ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ನಾನು ಟೇಸ್ಟ್ ಮಾಡಬೇಕು ಅಂತ ನಾನು ಯೋಚಿಸಿದೆ. ನಂತರ ನಾನು ಹೊಲದಲ್ಲಿ ತುಂಬ ಕೆಲಸವಿದ್ದ ಕಾರಣ ಬೇಗನೆ ಹೋಗಬೇಕೆಂದು ನಾನು ಹೊಲಕ್ಕೆ ಹೊರಡಲು ಸಿದ್ಧನಾದೆ. ಹಾಗೆ ಅಜ್ಜಿಯನ್ನು ಕೂಡ ಕರೆದುಕೊಂಡು ಹೋಗಬೇಕು ಅಂತ ಯೋಚಿಸಿದೆ. ಹಾಗೆ ಅಜ್ಜಿಯು ಕೂಡ ಅಡುಗೆ ಮನೆಯಲ್ಲಿ ಪಾತ್ರೆಯನ್ನು ತಿಕ್ಕುತ್ತಿದ್ದರು. ಅಜ್ಜಿಯನ್ನು ನಾನು ಕರೆದೆ. ಅದಕ್ಕೆ ಅಜ್ಜಿ ನಾನು ಬಂದು ಏನು ಮಾಡಲಿ ಅಂತ ಹೇಳಿ ಅವರು ನನಗೆ ಕೇಳಿ ಪಾತ್ರೆಯನ್ನು ತಿಕ್ಕುತ್ತಿದ್ದರು. ಅದಕ್ಕೆ ನಾನು ಏನಿಲ್ಲ ಅಜ್ಜಿ, ಸುಮ್ಮನೆ ನನ್ನ ಜೊತೆಗೆ ಬನ್ನಿ, ಮನೆಯಲ್ಲಾದರೂ ಕುಳಿತುಕೊಂಡು ಏನು ಮಾಡುತ್ತೀರಾ ಅಂತ ಅಜ್ಜಿಗೆ ನಾನು ಹೇಳಿದಾಗ ಅದಕ್ಕೆ ಅಜ್ಜಿಯು ಕೂಡ ಸ್ವಲ್ಪ ಸಮಯ ಯೋಚಿಸುತ್ತಾ ಪಾತ್ರೆಯನ್ನು ತಿಕ್ಕಿ ಸರಿ ಆಯಿತು ಬರುತ್ತೇನೆ ಅಂತ ಹೇಳಿ ಎಲ್ಲ ರೀತಿಯ ಕೆಲಸವನ್ನು ಮುಗಿಸಿಕೊಂಡು ಅಜ್ಜಿಯು ಕೂಡ ಬರಲು ರೆಡಿಯಾಗಿದ್ದರು. ಆಗ ಅಜ್ಜಿಗೆ ಸೋಫಾದ ಕೆಳಗೆ ಇರುವ ಒಂದು ಕಟ್ಟಿಗೆಯನ್ನು ತೆಗೆದುಕೊಳ್ಳಲು ಹೇಳಿದಾಗ ಆಗ ಅಜ್ಜಿ ಆ ಕಟ್ಟಿಗೆಯನ್ನು ತೆಗೆದುಕೊಳ್ಳಲು ಹೋದರು. ಆಗ ನನಗೆ ಅಜ್ಜಿಯ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿ ತುಂಬ ಟೇಸ್ಟಿಯಾಗಿ ಇದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ಸ್ವಲ್ಪ ಚೆನ್ನಾಗಿದ್ದವು. ನಂತರ ನನಗೆ ಎಲ್ಲಿಲ್ಲದ ಖುಷಿ ಆಯಿತು. ಹಾಗೆ ನನಗೆ ಆ ಖುಷಿಯನ್ನು ತಾಳಲಾರದೆ ಆ ಪಪಾಯ ಹಣ್ಣುಗಳನ್ನು ನೆನೆಯುತ್ತಾ ಅಜ್ಜಿಯನ್ನು ಕರೆದುಕೊಂಡು ಹೊಲದ ಕಡೆ ಗಾಡಿಯನ್ನು ತೆಗೆದುಕೊಂಡು ಹೊರಟೆವು. ನಂತರ ಅಜ್ಜಿಯು ಕೂಡ ನನ್ನ ಜೊತೆಗೆ ಹೊಲಕ್ಕೆ ಬಂದರು. ಹಾಗೆ ನಾವು ಹೊಲಕ್ಕೆ ಹೋಗಿ ಎಲ್ಲ ರೀತಿಯ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆವು. ಹಾಗೆ ಕೆಲಸ ಮಾಡುವಾಗ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಮತ್ತೆ ಕಾಣಿಸಿದವು. ಆಗ ನನ್ನ ತಲೆಯಲ್ಲಿ ಇನ್ನೊಂದು ವಿಚಾರ ಹೊಳೆಯಿತು. ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳೇ ಹೀಗಿದ್ದಾವೆ ಅಂದರೆ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತು ಹೇಗಿರಬಹುದು ಅಂತ ನಾನು ಯೋಚಿಸಿದೆ. ನಾನು ಯೋಚಿಸುತ್ತಾ ಗಾಡಿಯನ್ನು ತೆಗೆದುಕೊಂಡು ಹೊಲದ ಕಡೆ ಹೋದೆವು. ಎಲ್ಲ ರೀತಿಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದೆವು. ನಾನು ಮೊದಲು ಅವಸರ ಮಾಡುವುದು ಬೇಡ, ಮೊದಲು ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಂಡು ನಂತರ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ನಾನು ಯೋಚಿಸಿದೆ. ಹಾಗೆ ನಾನು ಹೊಲದಲ್ಲಿ ಇರುವ ಎಲ್ಲ ರೀತಿಯ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ. ಹಾಗೆ ಹೊಲದಲ್ಲಿಯೂ ಕೂಡ ತುಂಬ ಕೆಲಸವಿದ್ದ ಕಾರಣ ನಿರಂತರವಾಗಿ ಕೆಲಸ ಮಾಡಿ ನಂತರ ಅಜ್ಜಿ ಮತ್ತು ನಾನು ಸ್ವಲ್ಪ ಹೊತ್ತು ಆದ ನಂತರ ಊಟ ಮಾಡಿ ಅಲ್ಲಿಯೇ ಕುಳಿತುಕೊಂಡೆವು. ಹಾಗೆ ಎಲ್ಲ ರೀತಿಯಿಂದ ನಿದ್ರೆ ಬರುತ್ತಿದ್ದ ಕಾರಣ ಹಾಗೆ ಅಲ್ಲೇ ಮಲಗಿಕೊಂಡೆವು. ಹಾಗೆ ಕುಳಿತುಕೊಂಡು ಹಾಗೆ ನಾವು ಊಟ ಮಾಡಲು ಕುಳಿತಾಗ ನನಗೆ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತು ಕಾಣಿಸಿತು. ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಆ ವಸ್ತುವನ್ನು ನೋಡಿ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಆಯಿತು. ಹಾಗೆ ನಾನು ಆ ರೀತಿಯ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ್ದ ಕಾರಣ ಆ ವಸ್ತು ತುಂಬ ದಪ್ಪವಾಗಿ ಅಗಲವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಹಾಗೆ ನಾನು ಆ ರೀತಿಯ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ್ದೆ. ಹಾಗೆ ನನಗೆ ಏನೋ ಒಂಥರ ಖುಷಿಯಾಯಿತು. ಹಾಗೆ ಆ ರೀತಿಯ ವಸ್ತುವನ್ನು ನೀವು ಯಾರಾದರೂ ಮೊದಲ ಬಾರಿಗೆ ನೋಡಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನನಗೆ ತುಂಬ ಖುಷಿಯಾದ ಕಾರಣ ನಾನು ಅಲ್ಲಿಯೇ ಸುಮ್ಮನೆ
ನಗುನಗುತ್ತಾ ಮಲಗಿಕೊಂಡೆ. ಹಾಗೆ ನಾನು ಮತ್ತು ಅಜ್ಜಿ ಹೊಲದಲ್ಲಿ ಮಾತನಾಡುತ್ತಾ ನಿರಂತರವಾಗಿ ಕುಳಿತುಕೊಂಡೆವು. ಹಾಗೆ ನಾನು ಪಪಾಯ ಹಣ್ಣುಗಳನ್ನು ನೋಡುವುದನ್ನು ಅಜ್ಜಿ ನೋಡಿದರು. ಹಾಗೆ ಅಜ್ಜಿ ನನಗೆ ಕೇಳಿದರು, ನಿನಗೆ ಏನು ಬೇಕಾಗಿದೆ ನನಗೆ ಕೇಳು ಅಂತ ಹೇಳಿ ನನ್ನನ್ನು ನೋಡಿ ಮುಗುಳ್ನಕ್ಕರು. ಅದಕ್ಕೆ ನಾನು ಏನಿಲ್ಲ ಅಜ್ಜಿ ಅಂತ ಹೇಳಿ ಸುಮ್ಮನೆ ತಲೆ ಕೆಳಗೆ ಹಾಕಿಕೊಂಡು ಕುಳಿತುಕೊಂಡೆ. ಹಾಗೆ ಅಜ್ಜಿ ಮತ್ತೊಮ್ಮೆ ನನ್ನನ್ನು ಕೇಳಿದರು, ನಿನಗೆ ಏನು ಬೇಕಾಗಿದೆ ನನಗೆ ನೇರವಾಗಿ ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿ ನಂತರ ಅಜ್ಜಿ ಮತ್ತೆ ನನ್ನನ್ನೇ ಕೇಳಿದರು. ನನಗೂ ಏನು ಬೇಕು ಅಂತ ನನಗೆ ನೇರವಾಗಿ ಕೇಳು ಅಂತ ಹೇಳಿ ನನಗೆ ಸ್ವಲ್ಪ ರೇಗಾಡಿದರು. ಹಾಗೆ ನನಗೆ ಪಪಾಯ ಹಣ್ಣುಗಳು ಬೇಕಾಗಿರುವುದು ಅಜ್ಜಿಗೆ ಗೊತ್ತಾಗಿತ್ತು. ನಂತರ ನಾನು ಸುಮ್ಮನೆ ಕೂತರೆ ಕೆಲಸವಾಗುವುದಿಲ್ಲ ಅಂತ ಹೇಳಿ ಅಜ್ಜಿಗೆ ನಾನು ನೇರವಾಗಿ ಕೇಳಿಯಬಿಟ್ಟೆ. ಅಜ್ಜಿ ನನಗೆ, ನೀವು ಬೈಯೋದಿಲ್ಲ ಅಂದರೆ ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ಅಜ್ಜಿ ಏನು ಬೇಕು ಕೇಳು, ನನಗೆ ಮನೆಗೆ ಹೋಗಲು ತುಂಬ ತಡವಾಗಿದೆ ಅಂತ ಹೇಳಿ ಕೇಳಿದರು. ನಿಮ್ಮ ಹತ್ತಿರ ಇರುವ ಪಪಾಯ ಹಣ್ಣುಗಳು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಆ ಪಪಾಯ ಹಣ್ಣುಗಳನ್ನು ನನಗೆ ಕೊಟ್ಟರೆ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸುತ್ತೇನೆ. ಹಾಗೆ ಅದರಲ್ಲಿ ಇರುವ ರಸವನ್ನು ಪೂರ್ತಿಯಾಗಿ ಖಾಲಿ ಮಾಡಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿ ಅಜ್ಜಿಗೆ ಹೇಳಿದೆ. ಅದಕ್ಕೆ ಅಜ್ಜಿ ನನ್ನನ್ನು ನೋಡಿ ಮುಗುಳ್ನಕ್ಕರು. ನನಗೆ ಆ ಪಪಾಯ ಹಣ್ಣುಗಳು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ ಅಂತ ಅಜ್ಜಿ ನನಗೆ ಕೇಳಿದಾಗ ನನಗೆ ಏನು ಮಾತನಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ. ಅದಕ್ಕೆ ಅಜ್ಜಿ ನಾನು ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಪೂರ್ತಿಯಾಗಿ ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ಹಾಗೆಯೇ ಅಜ್ಜಿ ಒಂದೆರಡು ನಿಮಿಷಗಳ ಕಾಲ ಯೋಚಿಸುತ್ತಾ ಕುಳಿತುಕೊಂಡರು. ಹಾಗೆ ನಾನು ಅಜ್ಜಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನೀವು ನನಗೆ ನಿರಾಸೆ ಮಾಡಬೇಡಿ ಅಜ್ಜಿ ಅಂತ ಹೇಳಿದಾಗ ಅದಕ್ಕೆ ಅಜ್ಜಿ ಬೇಡ ಅಂತ ಹೇಳಿ ಮತ್ತೆ ಅವರು ಸುಮ್ಮನೆ ಕುಳಿತುಕೊಂಡರು. ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ನಾನು ಹೀಗೆ ಸುಮ್ಮನೆ ಕುಳಿತುಕೊಂಡರೆ ನನಗೆ ಬೇಕಾದ ಆ ಪಪಾಯ ಹಣ್ಣುಗಳು ನನಗೆ ಸಿಗುವುದಿಲ್ಲ ಅಂತ ಹೇಳಿ ನಾನು ಯೋಚಿಸುತ್ತಾ ಅಜ್ಜಿಗೆ ಕೊಡಿ ಅಂತ ಹೇಳಿ ಹಠ ಹಿಡಿದು ಕುಳಿತುಕೊಂಡೆ. ಅದಕ್ಕೆ ಅಜ್ಜಿಯು ಕೂಡ ನನ್ನ ಸಪ್ಪೆ ಮುಖವನ್ನು ನೋಡಿ ಮನಸ್ಸು ತಾಳಲಾರದೆ ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅಂತ ಹೇಳಿ ಬೈದು ನನಗೆ ಪಪಾಯ ಹಣ್ಣುಗಳನ್ನು ಕೊಟ್ಟರು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದ ಕಾರಣ ನನ್ನ ಕೈಯಲ್ಲಿ ಪಪಾಯ ಹಣ್ಣುಗಳು ಸಾಲಲಿಲ್ಲ. ಅದಕ್ಕಾಗಿ ನಾನು ಒಂದೊಂದಾಗಿ ತೆಗೆದುಕೊಂಡು ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಸೇವಿಸುತ್ತಾ ಕುಳಿತುಕೊಂಡೆ. ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ತುದಿಯಲ್ಲಿ ಬರುವ ರಸವನ್ನು ನಾನು ಮತ್ತೆ ಸೇವಿಸಿದೆ. ಆದರೆ ಆ ಪಪಾಯ ಹಣ್ಣುಗಳಲ್ಲಿ ರಸ ಬರಲೇ ಇಲ್ಲ. ಅದಕ್ಕಾಗಿ ನಾನು ಇನ್ನೂ ಸ್ವಲ್ಪ ಹೊತ್ತು ಪ್ರಯತ್ನಿಸಿದರೆ ಆ ಪಪಾಯ ಹಣ್ಣುಗಳಲ್ಲಿ ರಸ ಬರಬಹುದು ಅಂತ ಹೇಳಿ ಸೇವಿಸಿದೆ. ಹಾಗೆ ಸಮಯ ವ್ಯರ್ಥ ಮಾಡದೆ ಅಜ್ಜಿಯು ಕೂಡ ಪಪಾಯ ಹಣ್ಣುಗಳನ್ನು ಕೊಟ್ಟು ಅವರು ಕೂಡ ಸುಮ್ಮನೆ ಕುಳಿತುಕೊಂಡರು. ನಂತರ ನಾನು ನಿರಂತರವಾಗಿ ಅರ್ಧ ಗಂಟೆಗಳ ಕಾಲ ಸೇವಿಸಿದೆ. ನಂತರ ಪಪಾಯ ಹಣ್ಣುಗಳಲ್ಲಿ ರಸ ಬರಲೇ ಇಲ್ಲ. ಅದಕ್ಕಾಗಿ ಅಜ್ಜಿಗೆ ನಾನು ಹೇಳಿದಾಗ ಅಜ್ಜಿ ಮುಗುಳ್ನಗುತ್ತಾ ನನ್ನನ್ನು ನೋಡಿದರು. ಹಾಗೆ ನನಗೆ ತುಂಬ ಬೇಸರವಾಯಿತು. ಅದಕ್ಕೆ ನಾನು ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡೆ. ಅದಕ್ಕೆ ಅಜ್ಜಿಯು ಕೂಡ ನಾನು ಮುಖ ಸಪ್ಪೆ ಮಾಡಿಕೊಂಡಿರುವುದನ್ನು ನೋಡಿ ಅವರಿಗೂ ಕೂಡ ನೋಡಲಾಗದೆ, ನೀನು ಈ ರೀತಿ ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಳ್ಳಬೇಡ, ನನಗೆ ಈ ರೀತಿ ನೋಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ನನಗೆ ಮತ್ತೊಂದು ಏನಾದರೂ ಬೇಕಾದರೆ ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಅಜ್ಜಿ ಹೇಳಿದರು. ಅದಕ್ಕೆ ನಾನು ಏನು ಕೇಳುವುದು ಅಂತ ಯೋಚಿಸುತ್ತಾ ಕುಳಿತುಕೊಂಡೆ. ಆಗ ನನ್ನ ತಲೆಯಲ್ಲಿ ಒಂದು ವಿಷಯ ಹೊಳೆಯಿತು. ಅದೇನೆಂದರೆ ನಾನು ಊಟ ಮಾಡಲು ಕುಳಿತಾಗ ಅಜ್ಜಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ನಾನು ನೋಡಿದೆ. ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ನಾನು ಯೋಚಿಸಿ ಅಜ್ಜಿಯ ಹತ್ತಿರ ಇರುವ ಆ ಪಪಾಯ ಹಣ್ಣುಗಳನ್ನು ಸೇವಿಸುತ್ತಾ ಕೇಳಿದೆ. ಹೇಗೆ ಕೇಳುವುದು ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಾನು ಯೋಚಿಸಿದೆ. ನಾನು ಯೋಚಿಸುವುದನ್ನು ನೋಡಿ ಅಜ್ಜಿ ಏನು ಬೇಕು ನಿನಗೆ ನೇರವಾಗಿ ಕೇಳುವ, ನಾವು ಮನೆಗೆ ಹೋಗಿ ಇನ್ನು ಊಟ ಮಾಡಲು ಎಲ್ಲ ರೀತಿಯಿಂದ ತಯಾರು ಮಾಡಬೇಕು ಅಂತ ಹೇಳಿ ಅಜ್ಜಿ ಹೇಳಿದರು. ಅಂತ ಹೇಳಿದಾಗ ಅದಕ್ಕೆ ನಾನು ನೇರವಾಗಿ ಅಜ್ಜಿ ನನಗೆ ನಿಮ್ಮ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡಿ, ಏಕೆಂದರೆ ನಾನು ಆ ರೀತಿಯ ವಸ್ತುವಿನ ಜೊತೆ ಆಟವಾಡಬೇಕು ಅಂತ ನಾನು ಹೇಳಿದೆ. ಹಾಗೆ ಆ ಒಂದು ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಲು ಬಿಡಬೇಕು ಅಂತ ಹೇಳಿದಾಗ ಅದಕ್ಕೆ ಅಜ್ಜಿಯು ಕೂಡ ಬಾಯಿ ಮುಚ್ಚಿಕೊಂಡು ನನ್ನನ್ನು ದಿಟ್ಟಿಸಿ ನೋಡಿದರು. ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ನೀನು ಏನು ಮಾತನಾಡುತ್ತಿದ್ದೀಯಾ
ನೀನು ಏನು ಮಾತನಾಡುತ್ತಿದ್ದೀಯಾ, ನಿನಗೆ ಅರಿವಿದೆಯಾ ಅಂತ ಅಜ್ಜಿ ನನಗೆ ಕೇಳಿದರು. ಹಾಗೆ ಅಜ್ಜಿ ಮತ್ತೆ ನನಗೆ ರೇಗಾಡಿದರು. ಅದಕ್ಕೆ ನಾನು ಬೇಸರದಿಂದ ಹೊರಗೆ ಹೋಗಿ ಕುಳಿತುಕೊಂಡೆ. ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡಾಗ 10 ನಿಮಿಷದ ನಂತರ ಅಜ್ಜಿ ಹೊರಗಡೆ ಬಂದು ನನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡರು. ಹಾಗೆ ನನ್ನನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದರು. ನಿನಗೆ ಖುಷಿಯಾಗುತ್ತದೆ ಅಂದರೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಅಜ್ಜಿ ನನಗೆ ಹೇಳಿ ಭರವಸೆ ನೀಡಿದರು. ಅದಕ್ಕೆ ನಾನು ಹಾಗೆ ಮನಸ್ಸಿನಲ್ಲಿ ಖುಷಿ ಪಡುತ್ತಾ ಇರಲಿ ಬಿಡಿ ಅಜ್ಜಿ ಅಂತ ಹೇಳಿ ಸುಮ್ಮನೆ ಕುಳಿತುಕೊಂಡೆ. ಹಾಗೆ ಅಜ್ಜಿ ಏನು ಬೇಕಾದರೂ ಮಾಡುತ್ತೇನೆ ಅಂತ ಮತ್ತೆ ಹೇಳಿದರು. ಹಾಗೆ ನನ್ನನ್ನು ಕರೆದುಕೊಂಡು ಹೋಗಿ ಅಜ್ಜಿ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಟ್ಟರು. ಆ ವಸ್ತುವನ್ನು ನೋಡಿ ನನ್ನ ತಮ್ಮ ಅಲ್ಲಿಯೇ ಎದ್ದು ನಿಂತ. ಹಾಗೆ ನನ್ನ ತಮ್ಮ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಅಜ್ಜಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತು ಕೂಡ ಯಾವುದು ಅಂತ ಕೂಡ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಅಜ್ಜಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ನೋಡಿ ನನಗೆ ಒಂದು ಕ್ಷಣ ದಂಗಾದೆ. ಏಕೆಂದರೆ ಆ ವಸ್ತು ತುಂಬ ಅಗಲವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ನಾನು ಸಮಯ ವ್ಯರ್ಥ ಮಾಡದೆ ಅಜ್ಜಿಗೆ ನನ್ನ ತಮ್ಮನನ್ನು ಪರಿಚಯ ಮಾಡಿ ಕೊಟ್ಟೆ. ಹಾಗೆ ಅಜ್ಜಿಯು ಕೂಡ ನನ್ನ ತಮ್ಮನನ್ನು ನೋಡಿ ಅವರು ಕೂಡ ಬಾಯಿ ಮುಚ್ಚಿಕೊಂಡರು. ಏಕೆಂದರೆ ನನ್ನ ತಮ್ಮನು ಕೂಡ ನೋಡಲು ತುಂಬ ಸದೃಢವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದ. ಹಾಗೆ ಅವನು ಕೂಡ ತುಂಬ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದ. ಅವನು ಕೂಡ ತುಂಬ ಸದೃಢವಾಗಿದ್ದ. ಅದಕ್ಕಾಗಿ ಅಜ್ಜಿಯು ಕೂಡ ನನ್ನ ತಮ್ಮನನ್ನು ಕರೆದುಕೊಂಡು ಅವರು ಕೂಡ ಸ್ವಲ್ಪ ಹೊತ್ತು ಮುದ್ದಾಡಿದರು. ಹಾಗೆ ನನ್ನ ತಮ್ಮನು ಕೂಡ ಅಜ್ಜಿಯ ಜೊತೆ ಸ್ವಲ್ಪ ಹೊತ್ತು ಆಟವಾಡಿದ. ನಂತರ ನಾನು ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಲು ಬಿಟ್ಟೆ. ಹಾಗೆ ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಅವನು ಒಂದು ಬಾರಿ ಆಟ ಪ್ರಾರಂಭಿಸಿದರೆ ಅವನು ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ಹಾಗೆ ಅವನು ಅಜ್ಜಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವಿನ ಜೊತೆ ತುಂಬ ವೇಗವಾಗಿ ಆಟವಾಡಲು ಶುರು ಮಾಡಿದ. ಅದಕ್ಕೆ ಅಜ್ಜಿಯು ಕೂಡ ಸೋಫಾದ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡು ಖುಷಿಪಡುತ್ತಾ ಅವರು ಕೂಡ ಮಲಗಿಕೊಂಡಿದ್ದರು. ಹಾಗೆ ನಾನು ಸಮಯ ವ್ಯರ್ಥ ಮಾಡದ ಹಾಗೆ ನನ್ನ ತಮ್ಮನ್ನು ನಿರಂತರವಾಗಿ ಆಟವಾಡಲು ಬಿಟ್ಟೆ. ಆಟವಾಡಿ ಅಜ್ಜಿಯು ಕೂಡ ಖುಷಿ ಪಟ್ಟರು. ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ನನ್ನ ತಮ್ಮನಿಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಮಾರನೆಯ ದಿನ ಆಟವಾಡಿದ್ದರ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಜ್ಜಿ ಮತ್ತು ನನ್ನ ತಮ್ಮನನ್ನು ಆ ವಸ್ತುವಿನ ಜೊತೆ ಆಟವಾಡಲು ಬಿಟ್ಟ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋದ ಪಾರ್ಟ್ 2 ಬೇಕಾದರೆ ಬೇಗನೆ ಪಾರ್ಟ್ 2 ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಯಾವುದೇ ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುತ್ತವೆ. ನೀವು ನಮ್ಮ ಚಾನಲ್ಗೆ ನಿರಂತರವಾಗಿ ಭೇಟಿ ನೀಡಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುತ್ತವೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ಬರುತ್ತವೆ. ನೀವು ಸಪೋರ್ಟ್ ಮಾಡಿ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.